ಆನೇಕಲ್ ತಾಲೂಕಿನ ಬ್ಯಾಗಡದೇನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಅಂಗನವಾಡಿ ಕೇಂದ್ರಕ್ಕೆ ಶಾಸಕ ಬಿ ಶಿವಣ್ಣರವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಗೋಪಿನಾಥ್ ರೆಡ್ಡಿರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಸಾಧಕರನ್ನು ಸನ್ಮಾನಿಸಲಾಯಿತು. ಹಾಗೆಯೇ ಗಿಡ ನೆಡುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ರತ್ನಮ್ಮ ರಾಜಪ್ಪರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಶ್ರೀಮತಿ ಕವಿತಾರವರು, ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ರೂಪಾ ಶ್ರೀನಿವಾಸ್, ಪಂಚಾಯಿತಿ ಸದಸ್ಯರಾದ ತಿಲಕ್ ಗೌಡ, ದೊಡ್ಡಹಗಡೆ ಹರೀಶ್ ಗೌಡ, ಶಾಂತಮ್ಮ ಬೈರೇಗೌಡರು, ವೇಣುಗೋಪಾಲ್, ರತೀಶ್, ಮಂಜುಳಾ ಮುನಿರಾಜು, ಜಯಪ್ರಕಾಶ್, ಸತೀಶ್, ಚಂದ್ರಶೇಖರ್, ರಾಮಸ್ವಾಮಿ, ಜಗದೀಶ್, ಕವಿತಾ ಮುನಿರಾಜು, ವೀಣಾ ಮುನಿರೆಡ್ಡಿ, ರೇಣುಕಾ, ಗೀತಾ, ಚೈತ್ರಾ, ಭಾವನಾ, ಲೋಕೇಶ್, ಸರಸ್ವತಮ್ಮ, ಪಿಡಿಒ ನಾಗರಾಜ್, ಕಾರ್ಯದರ್ಶಿ ಸುಬ್ರಹ್ಮಣಿ ಮತ್ತು ಗ್ರಾಮಸ್ಥರು ಭಾಗವಹಿಸಿದರು.
ಈ ದಿನ ನಮ್ಮ ಬ್ಯಾಗಡದನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬ್ಯಾಗಡದನಹಳ್ಳಿನಲ್ಲಿ ಇವತ್ತೊಂದು ಉತ್ತಮವಾದಂಥ ಒಂದು ಅಂಗನವಾಡಿ ಕಟ್ಟಡ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೆ ಸಹಕಾರ ನೀಡಿದಂಥ ನಮ್ಮ ವಿಧಾನ ಪರಿಷತ್ನ ಸದಸ್ಯರು, ಗ್ರಾಮ ಪಂಚಾಯಿತಿ, ಅದೇ ರೀತಿ ನಮ್ಮ ಬಾಬುರವರು, ಆಮೇಲೆ ವೇಣುಗೋಪಾಲ್ ರೆಡ್ಡಿರವರು, ಗ್ರಾಮ ಪಂಚಾಯತ್ ಸದಸ್ಯರು, ನಮ್ಮ ಹರೀಶ್ ಅವರು, ಎಲ್ಲ ಗೌರವಾನ್ವಿತ ಸದಸ್ಯರು ಎಲ್ಲ ಇವರು ಕೂಡ ಸೇರಿ ಅಧ್ಯಕ್ಷರಾದ ರತ್ನಮ್ಮನವರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಸೇರಿ ಇವತ್ತು ಒಂದು ಉತ್ತಮವಾದಂಥ ಇದು ಅಂಗನವಾಡಿ ಕಟ್ಟಡ ಆಗಬೇಕು ಅಂತೇಳಿ ಪ್ರಯತ್ನ ಪಟ್ಟಿದ್ದಕ್ಕೆ ಇದಾಗಿದೆ. ಇದೇ ರೀತಿಯಾಗಿ ಎಲ್ಲ ಪಂಚಾಯತಿಗಳಲ್ಲೂ ಕೂಡ, ಎಲ್ಲ ಗ್ರಾಮಗಳಲ್ಲೂ ಕೂಡ ಎಲ್ಲರೂ ಕೂಡ ಸಮಾಜ ಸೇವಕರು ಮತ್ತು ಗೌರವಾನ್ವಿತ ಎಲ್ಲ ಮುಖಂಡರು ಪಂಚಾಯತಿಗಳವ್ರು ಮುಂದೆ ಬಂದರೆ ಎಲ್ಲ ಗ್ರಾಮಗಳಲ್ಲೂ ಕೂಡ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಾಗಿ ಸರ್ಕಾರನೂ ಕೂಡ ಅದಕ್ಕೆ ಕೈ ಜೋಡಿಸುವಂಥ ಕೆಲಸ ಈಗಾಗಲೇ ನಮ್ಮ ತಾಲೂಕಲ್ಲೇ ಒಂದು 25 ಅಂಗನವಾಡಿ ಕಟ್ಟಡಗಳಿಗೆ ಇವತ್ತು ಸರ್ಕಾರ ಅನುಮೋದನೆ ಕೂಡ ಕೊಟ್ಟಿದೆ. ಸರ್ಕಾರಕ್ಕೆ ಒಂದು ಕಡೆ ಸಹಾಯ ಮಾಡ್ತಾ ಇದೆ ಅಂತ ಹೇಳಿದ್ರೆ ಪಬ್ಲಿಕ್ಸು ಕೂಡ ಚೆನ್ನಾಗಿ ಇದಕ್ಕೆ ಸ್ಪಂದಿಸಿದ್ರೆ ಹೆಚ್ಚಿನ ರೀತಿಯಲ್ಲಿ ಅಂಗನವಾಡಿ ಅಂತ ಒಂದೇ ಅಲ್ಲ, ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ಕೈ ಜೋಡಿಸಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳಿ ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಗೌರವಾನ್ವಿತರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಗ್ರಾಮದಲ್ಲಿ ಇವತ್ತೊಂದು ಸುಸಜ್ಜಿತವಾಗಿರ್ತಕ್ಕಂಥ ಅಂಗನವಾಡಿ ಕೇಂದ್ರವನ್ನು ಗ್ರಾಮಸ್ಥರೆಲ್ಲ ಸೇರಿ ಮಾಡಿದ್ದಾರೆ. ಅತ್ಯಂತ ಒಳ್ಳೆಯ ವಿಷಯ. ಶಾಸಕರು ಹೇಳಿದಾಗೆ ಪ್ರತಿ ಗ್ರಾಮದಲ್ಲೂ ಕೂಡ ಈ ರೀತಿ ಆಗಬೇಕು ಅನ್ನೋದು ನಮ್ಮ ಅಪೇಕ್ಷೆ ಕೂಡ. ಒಂದು ಹೊಸ ಪಂಚಾಯತೀಕರಣ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ನಾನು ಹೇಳಿದೆ ಬೇಗ ಚೆನ್ನಾಗಿ ಮಾಡಿ BBMP ಆಫೀಸ್ ಕೂಡ ಆಗ್ತದೆ ಆದಷ್ಟು ಬೇಗ ಅಂತ ಹೇಳಿದ್ದೀನಿ. ಆಗಲಿ. ಆದ್ದರಿಂದ ಎಲ್ಲ ಗ್ರಾಮಸ್ಥರಿಗೂ ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಕೂಡ ಧನ್ಯವಾದ. ತಾಲೂಕು ಒಂದೇ ಒಂದು ಗೊಂದಲ ಸರ್, ಆನೇಕಲ್ ತಾಲೂಕು ಪುರಸಭೆ ಆಗ್ತದಾ ಇಲ್ಲ ಗ್ರೇಟರ್ ಬೆಂಗಳೂರು ಆಗ್ತದಾ ಅಂತ. ನಮ್ಮದು ಶಾಸಕರದ್ದು ಇರ್ತಕ್ಕಂಥದ್ದು ಗ್ರೇಟರ್ ಬೆಂಗಳೂರು ಮಾಡಬೇಕಂತೆ, ಸೇರಿಸ್ಬೇಕು ಅಂತ ನಾವಿಬ್ಬರು ಕೂಡ ಒತ್ತಾಯ ಮಾಡಿದ್ದೀವಿ. ಮೊನ್ನೆ ಸೆಷನಲ್ಲಿ ಕೂಡ ಹೇಳಿದ್ವಿ, ನಾವು ಸೇರಿಸಿ ದಯವಿಟ್ಟು ಅಂತ DK ಶಿವಕುಮಾರ್ಗೆ ಹೇಳಿದ್ದೀವಿ ಕೂಡ. ಅವರು ಪರಿಶೀಲಿಸೋದಕ್ಕೆ ಸರಿ ಆಗಬೇಕು ಅಂತ ಕೇಳಿದ್ದೀವಿ. ಗ್ರೇಟರ್ ಬೆಂಗಳೂರು ಆಗುತ್ತೋ ಇಲ್ಲ ಅನ್ನೋದು ಅದು ಸ್ವಲ್ಪ ಇರೋದ್ರಿಂದ ನೋಡ್ಬೇಕು ಅದು ಏನಾಗುತ್ತೆ. ಗ್ರಾಮ ಪಂಚಾಯತಿ ಉಳ್ಕೊಂತದ ಇಲ್ಲ ಪುರಸಭೆ ಆಗ್ತದ? ನನ್ನ ಪ್ರಕಾರ ಗ್ರಾಮ ಪಂಚಾಯತಿ ಉಳಿಯೋದಿಲ್ಲ, ಅಷ್ಟು ಮಾತ್ರ ಹೇಳ್ಬೋದು ನಾನು. ಏನಿವತ್ತು ಬ್ಯಾಗಡದನಹಳ್ಳಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯ ಬ್ಯಾಗಡದನಹಳ್ಳಿ ಗ್ರಾಮದಲ್ಲಿ ಒಂದು ಭಾಳ ಆಧುನಿಕವಾದ ಒಂದು ಅಂಗನವಾಡಿ ಕಟ್ಟಡವನ್ನು ಇವತ್ತು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ MLC ಸಾಹೇಬರಾದಂಥ ಗೋಪಿನಾಥ್ ರೆಡ್ಡಿ ಅವರು, ಹಾಗೆ ನಮ್ಮ ನೆಚ್ಚಿನ ಶಾಸಕರಾದಂಥ ಶಿವಣ್ಣವರು, ಇವೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಸಾಹೇಬರು ಗ್ರೇಟರ್ ಬೆಂಗಳೂರು ಬಗ್ಗೆ ಒಂದು ಪ್ರಸ್ತಾಪನೆ ಮಾಡಿದ್ರು. ಸರ್, ನಾವು ಅದಕ್ಕೆ ಈಗಾಗಲೇ ತಯಾರಿ ಮಾಡಿಕೊಂಡಿದ್ದೇವೆ. ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಸೇರಿ 70ಕ್ಕೆ 105 ನಾವು ಈಗ ಗ್ರಾಮ ಪಂಚಾಯತಿ ಕಟ್ಟಡವನ್ನು, ನೂತನವಾದ ಕಟ್ಟಡವನ್ನು ಕಟ್ತಾ ಇದ್ದೀವಿ. ಆಗಲೇ 2ನೇ ಫ್ಲೋರ್ ಮೋಲ್ಡ್ ನಡೀತಾ ಇದೆ. ನೀವೇನು ನಮಗೆ ಅಂಗನವಾಡಿಗೆ ಸಹಕರಿಸಿದ್ದೀರ, ಅದೇ ರೀತಿ ನಮಗೆ ಗ್ರಾಮ ಪಂಚಾಯತಿ ಲಕ್ಷ ಕೊಟ್ಟಿದ್ದೀನಿ ಅಲ್ರಿ. ಇನ್ನೂ ಏನು ಅದು ಗೊತ್ತು ತಮಗೆ. ಇನ್ನೂ ಹೆಚ್ಚು ಅನುದಾನವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮನ್ನು ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಸರ್ಕಾರ ಅಲ್ಲಪ್ಪ, ಈಗ ನೆಕ್ಸ್ಟ್ ಅದು ಕಟ್ಟಡ ಚೆನ್ನಾಗಾದ್ರೆ ಮಾಡಿಟ್ಬಿಟ್ಟು ಕೂತ್ಕೊಳ್ಳೋಣ ಅಂತ ಅಷ್ಟೇ. BBMP ಆಫೀಸು ಆವಾಗ ಬಂದಾಗ ಹುಡ್ಕಾಡೋದು ಬದಲು ಈಗಲೇ ಅಡ್ವಾನ್ಸ್ ಆಗಿ ನಾವು ತಯಾರಿ. ಮತ್ತು ಅದೇ ರೀತಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಭಾಳಷ್ಟು ಶ್ರಮಿಸಿರ್ತಕ್ಕಂಥ ನಮ್ಮ ಸದಸ್ಯರಾದಂಥ ಬಾಬು ಅವರು, ವೇಣುಗೋಪಾಲ್ ರೆಡ್ಡಿ ಅವರು, ಹಾಗೆ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ರತ್ನಮ್ಮನವರು, ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂದರೆ ನಾವೇನು 21 ಜನ ಸದಸ್ಯರಿದ್ದೀವಿ, ರಾಜಕಾರಣ ಎಲ್ಲ ಬದಿಗಿಟ್ಟು ಒಂದು ಅಭಿವೃದ್ಧಿ ಅಂತ ಬಂದಾಗ ಎಲ್ಲರೂ ಒಗ್ಗೂಡಿಕೊಂಡು ಈ ಒಂದು ಗ್ರಾಮ ಪಂಚಾಯತಿಯನ್ನು ನಡೆಸ್ಕೊಂಡು ಬಂದಿದ್ದೀವಿ. ಕಳೆದ 4 ವರ್ಷದಿಂದ ಕೂಡ ಒಗ್ಗಟ್ಟಿನ ಒಂದು ಕಾರ್ಯಾಚರಣೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಇನ್ನೊಂದು 8-9 ತಿಂಗಳಿದೆ, ಅಲ್ಲಿ ಇನ್ನೂ ಭಾಳಷ್ಟು ಮಾಡೋ ಕೆಲಸ ಇದೆ. ಎಲ್ಲರೂ ಸೇರಿ ಮತ್ತೆ ಇನ್ನಷ್ಟು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಾನು ಎಲ್ರಿಗೂ, ನಮ್ಮ ಸದಸ್ಯರಿಗೆ ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ, ಹಿಂದೆ ಆಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರುಗಳು, ಮಾಜಿ ಉಪಾಧ್ಯಕ್ಷರುಗಳಿಗೆ, ಮುಂದೆ ಆಗುವಂಥ ಅಧ್ಯಕ್ಷರುಗಳಿಗೆ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು. ಈ ದಿನ ಬ್ಯಾಡದನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬ್ಯಾಡದನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಉದ್ಘಾಟನೆ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಈ ತಾಲೂಕಿನ ಶಾಸಕರು ಹಾಗೂ MLC ಆದಂಥ ಗೋಪಿನಾಥ್ ರೆಡ್ಡಿ ಅವರಿಬ್ಬರು ಬಂದು ಹಾಗೂ ಪಂಚಾಯತಿ ಅಧ್ಯಕ್ಷರು ಸೇರಿ ಈ ಅಂಗನವಾಡಿ ಉದ್ಘಾಟನೆ ಮಾಡಿದ್ದಾರೆ. ಇದೇ ರೀತಿ ಮುಂದೆ ಒಳ್ಳೆ ಕೆಲಸ ಮಾಡಿಕೊಂಡು ಎಲ್ಲ ಈಗ BBMP ಏನೋ ಆಗಬೇಕು ಅಂತಿದ್ದಾರೆ. ನಮ್ಮ ಕಟ್ಟಡವನ್ನು ಕಟ್ತಾ ಇದ್ದು, ದೊಡ್ಡದಾಗಿ ಕಟ್ತಾ ಇದೆ ಕಟ್ಟಡ. ಹಾಗಿದ್ರೆ BBMP ಆಫೀಸು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲೇ ಬರಲಿ ಅಂತ ಕೋರ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸಿದ್ದ ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ಹೃತ್ಪೂರ್ವಕ ವಂದನೆಗಳು.